ಕನ್ನಡ ಶಿಕ್ಷಣ ಯಾಕೆ ಮುಖ್ಯ, ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳ ಕನಸು, ಈ ಎಲ್ಲ ವಿಚಾರಗಳನ್ನ ಈ ಸಿನಿಮಾ ಹೊಂದಿದೆ. ಕನ್ನಡದಲ್ಲಿ ಈ ರೀತಿಯ ಒಂದು ಸಿನಿಮಾ ಬಂದಾಗ 50 ದಿನಗಳ ಗೌರವವನ್ನ ತಾವೆಲ್ಲರೂ ಕೊಟ್ಟಿದ್ದೀರಿ. ವಿಶೇಷ ಅಂದ್ರೆ 2 ಲಕ್ಷ ವಿದ್ಯಾರ್ಥಿಗಳು ಸಿನಿಮಾನ ವೀಕ್ಷಣೆ ಮಾಡಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ. ಇದು ಈ ಸಿನಿಮಾಕ್ಕೆ ಸಿಕ್ಕಿರುವಂತಹ ಗೌರವ. ಸರ್, ಎಲ್ರಿಗೂ ನಮಸ್ಕಾರ. ಒಂದು ಸಿನಿಮಾ ಎಲ್ಲ ದೊಡ್ಡವರೆಲ್ಲ ಇದ್ದಾರೆ, ಅವರೆಲ್ಲ ಮಾತಾಡಿದ್ಮೇಲೆ ಕಿರಿಯರು ಮಾತಾಡೋಣ ಅನ್ಕೊಂಡಿದ್ದೆ, ತಳ್ಳಿದ್ದಾರೆ ಗುರುಗಳು ಹಿಂದ್ಗಡೆಯಿಂದ. ಒಂದು ಸಿನಿಮಾ ರಿಲೀಸ್ ಆದರೆ ಅದರ ವಿಮರ್ಶಕರು, ಕ್ರಿಟಿಕ್ಸು, ನೋಡೋರು, ಸಿನಿಮಾ ಟೆಕ್ನಿಷಿಯನ್ಸು 50-50 ಮಾಡ್ತಾರೆ ಯಾವಾಗಲೂ ಮಾತಾಡುವಾಗ ಒಂದು ಸಿನಿಮಾ ಬಗ್ಗೆ. ತಮ್ಮ ಸೋಷಿಯಲ್ ಮೀಡಿಯಾ, ತಮ್ಮ ಡಿಜಿಟಲ್ ಮೀಡಿಯಾ, ತಮ್ಮ ಮಾಧ್ಯಮಗಳನ್ನ ಒಂದು ಸಿನಿಮಾನ ಬಗ್ಗೆ ಮಾತಾಡೋದಕ್ಕೆ, ಚರ್ಚೆ ಮಾಡೋದಕ್ಕೇನೆ ಬಳಸಲ್ಲ. ಅದ್ರಲ್ಲಿ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ಇದ್ದಾರೆ. ಅವರು ಸಿನಿಮಾಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ 2 ಥರದಲ್ಲಿದ್ರು. ಒಂದು ಸಣ್ಣ ಪುಸ್ತಕ ಬಂದಿರ್ಬೋದು, ಯಾವುದೇ ಸಿನಿಮಾ ಇದ್ರೂ ದುಡ್ಡು ಕೊಟ್ಟು ನೋಡಿ ಅದರ ಬಗ್ಗೆ ಪುಟಗಟ್ಟಲೆ ಬರೀತಾರೆ. ಅಂಥವ್ರ ಸಂಖ್ಯೆ ಜಾಸ್ತಿ ಆಗ್ಬೇಕು. ಇದು 50 ಡೇಸ್ ಬಂದಿದೆ ಅಂದ ತಕ್ಷಣ ನಾವು ಎಲ್ಲ ಪತ್ರಕರ್ತರಾಗಿದ್ದ ಕಾಲದಲ್ಲಿ ಗ್ರೀನ್ ಹೌಸ್ ಅಲ್ಲಿ ಪಾರ್ಟಿಗಳು ನಡೀತಾ ಇತ್ತು. ಆಮೇಲೆ ಮೊದಲನೇ ದಿನಕ್ಕೆ ಸಕ್ಸಸ್ ಮೀಟ್ ಮಾಡೋದು. ಅದಕ್ಕೆ 1ನೇ ದಿನದಲ್ಲೇ ಹೆಂಗ್ ಸಕ್ಸಸ್ ಆಯ್ತು ಸಿನಿಮಾ ಅನ್ನೋದು ಗೊತ್ತಾಗ್ತಿರಲ್ಲ ಅವಾಗ. ಆ ಡೌಟ್ ಅಲ್ಲಿ ಇದ್ವಿ. ಅದಾದ್ಮೇಲೆ ಇವತ್ತು ಒಂದು ಸಿನಿಮಾ ಸಕ್ಸಸ್ ಆಗಿದೆ, ಸಕ್ಸಸ್ ಅನ್ನೋದಕ್ಕೆ 100 ಅರ್ಥಗಳಿದಾವೆ. ಅದು ಜನರನ್ನ ತಲುಪಿದೆ ಅಂತಾನೋ, ಹಣ ಮಾಡಿದೆ ಅಂತಾನೋ, ಅಥವಾ ಗೆದ್ದಿದೆ ಅನ್ನೋದಕ್ಕೆ, ಗೆಲುವಿಗೆ 100 ಅರ್ಥ ಇರುವಾಗ ಒಂದು ಸಿನಿಮಾ ಗೆದ್ದಿದೆ ಅಂತ ವೆಂಕಟಗೌಡ ಮತ್ತು ಅವ್ರ ಟೀಮ್ ಎಲ್ಲ ಸೇರಿ ಇಷ್ಟು ಜನರನ್ನು ಸೇರಿಸಿ ಸಂಭ್ರಮ ಪಡ್ತಾ ಇದ್ದಾರೆ ಅನ್ನೋದು ಸಿನಿಮಾದಲ್ಲಿ ನಿಜಕ್ಕೂ ಯುಗಾದಿ ಹಬ್ಬ ಇದ್ದಂಗೆ. ಇದನ್ನ ನೋಡೋದು ಭಾರಿ ಅಪರೂಪ. ಇವತ್ತು ನಮ್ಮ ಸಿನಿಮಾ ಗೆದ್ದಿದೆ ಅಂತ ಓಪನ್ ಆಗಿ ಯಾವ ಮೇಕರ್ಸು ಹೇಳ್ಕೊಳ್ಳಕ್ಕೆ ಇಷ್ಟಪಡ್ತಾ ಇಲ್ಲ. ಇವತ್ತು ನಾನಾ ಕಾರಣಗಳಿದಾವೆ ಅದಕ್ಕೆ. ಅಷ್ಟು ಬಿಸ್ನೆಸ್ ಆಯ್ತು, ಇಷ್ಟು ಬಿಸ್ನೆಸ್ ಆಯ್ತು, ಇಷ್ಟು ಟಿಕೆಟ್ ಹೋಯ್ತು, ಇಷ್ಟು ಪರ್ಸೆಂಟೇಜ್ ಆಯ್ತು. ಇವಾಗ ಒಂದು ಲೆಕ್ಕ ಬಂದಿದೆ ಬುಕ್ ಮೈ ಶೋನಲ್ಲಿ, ಇಷ್ಟು ಅವರಲ್ಲಿ, ಇಷ್ಟು ಥಿಯೇಟರ್ ಅಲ್ಲಿ ಇಷ್ಟು ಟಿಕೆಟ್ ಬುಕ್ ಆದ್ರೆ ಮಾತ್ರ ಈ ಹೀರೋಗೆ ಬೆಲೆ ಅಂತ. ಅದರಲ್ಲಿ ರಾಘವೇಂದ್ರ ರೆಡ್ಡಿ ಅವರು ತಮ್ಮ ಮಗನನ್ನ ಇಟ್ಕೊಂಡು ಒಂದು 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 ಹೆಣ್ಣು ಮಗಳ, ಭಾರತಿ ಅನ್ನೋ ಒಂದು ಹೆಣ್ಣು ಮಗಳ ಕಥೆಯನ್ನು ಮಾಡಿದ್ದಾರೆ. ಅಂದ್ರೆ ಅವರಿಗೆ ಸನ್ಸ್ಟ್ರೋಕ್ ಇಲ್ಲ ಅಂತ ಅರ್ಥ. ತನ್ನ ಮಗ ಇದ್ರೂ ಕೂಡ ತನ್ನ ಮಗನ ಹೀರೋ ಸೆಂಟರ್ ಸಿನಿಮಾ ಮಾಡಬಹುದಾಗಿತ್ತು. ಅವರಿಗೆ ಈ ಸನ್ಸ್ಟ್ರೋಕ್, ಈ ಸೂರ್ಯನ ಬಿಸಿಲು ಹೊಡೆತದೆ ಕೆಲವರಿಗೆ. ನಿರ್ಮಾಪಕರುಗಳು ಮಗನ್ನೇ ಹೀರೋ ಮಾಡಬೇಕು ಅನ್ನೋದು ಅದನ್ನ ದಾಟಿದ್ದಾರೆ. ಆದ್ರೆ 50 ದಿನ ಆಗಿದೆ. ಆದ್ರೆ ಈ 3 ವಿಷಯಗಳು ಈ ಸಿನಿಮಾದಲ್ಲಿ ಚರ್ಚೆ ಆಗ್ಬೇಕಾಗಿತ್ತು. ಪ್ರಸನ್ನ ಅವರು ಕೂಡ ನನಗೆ ಗೆಳೆಯರೇ, ನನಗೂ ಐಡಿಯಾಲಜಿಕಲಿ ಡಿಫರೆನ್ಸ್ ಇರ್ಬೋದು. ಈ 3 ವಿಷಯ ಯಾಕೆ ಚರ್ಚೆ ಆಗಿಲ್ಲ ಅಂತ, ಅಟ್ಲೀಸ್ಟ್ ಇನ್ 50 ಡೇಸ್ಗೆ ಈ ಪಾಯಿಂಟ್ಗಳು ಚರ್ಚೆ ಆಗಲಿ ಅನ್ನೋ ಕಾರಣಕ್ಕೆ ಮಾತಾಡ್ತಾ ಇದ್ದೀನಿ. ವಿವಾದ ಮಾಡಬೇಕು ಅಂತ ಅಲ್ಲ. ಮೊದಲನೇದು, ಈ ಸಿನಿಮಾ ಸಂವಿಧಾನ ಬದಲಾವಣೆಗೆ ಪೂರಕವಾಗಿ ಈ ಸಿನಿಮಾ ಮಾತಾಡುತ್ತೆ ಅಂತ ಅನಿಸುತ್ತೆ. ನಾನು ಈ ಸಿನಿಮಾ ನೋಡಿದ್ದೀನಿ, ಗೌಡರೆಲ್ಲ ಕರೆದಿದ್ರು. ತುಂಬಾ ಚರ್ಚೆ ಆಗ್ಬೇಕಾದಂತ ವಿಚಾರ, ಎಲ್ಲರೂ ನೋಡ್ಬಿಟ್ಟು ಮಾತಾಡಬೇಕು ಈ ಸಿನಿಮಾದ ಬಗ್ಗೆ. ಸಂವಿಧಾನ ಬದಲಾವಣೆ ಆಗ್ಬೇಕಾ ಬೇಡವಾ ಅಂತ 7ನೇ 8ನೇ ತರಗತಿ ಓದ್ತಿರ್ತಕ್ಕಂಥ ಚರ್ಚಾ ಸ್ಪರ್ಧೆನಲ್ಲಿ ಬರುವಂತ ವಿಚಾರದಲ್ಲಿ ಆದ್ರೆ ಒಳ್ಳೇದು ಅನ್ನೋ ತರದಲ್ಲಿ ಮಾತಾಡೋದು. 2ನೇದು, ಟಿಪ್ಪು ಸುಲ್ತಾನ್ ಕನ್ನಡ ವಿರೋಧಿ, ರಾಜ್ಯದ್ರೋಹಿ, ದೇಶದ್ರೋಹಿ, ಅವರಿಂದ ಈ ದೇಶಕ್ಕೆ ಏನು ಆಗಿಲ್ಲ ಅನ್ನೋದನ್ನು ತುಂಬಾ ಗಟ್ಟಿಯಾಗಿ ಪ್ರತಿನಿಧಿಸುತ್ತೆ. 3ನೇದು, ಎಲ್ಲೋ ನಾರ್ತ್ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇದ್ವಿ, ಒಂದು ನೈತಿಕ ಪೊಲೀಸ್ ಗಿರಿಯನ್ನ ಒಬ್ಬ ಹೀರೋ, ಒಬ್ಬ ಯುವಕ ಬಂದುಬಿಟ್ಟು ತಾನೇ ಕಾನೂನು ಅಧಿಕಾರ ಕೈಗೆ ತಗೊಂಡು ಒಂದಷ್ಟು ಹೋರಾಟ ಮಾಡ್ತಾನೆ ಅನ್ನೋದನ್ನ ಹೇಳುತ್ತೆ. ಅವ್ರಿಗೂ ಅಶ್ವಿನ್ ಇಲ್ಲೇ ಇದ್ದಾರೆ, ನನ್ನ ಗೆಳೆಯರು. ಖಾಕಿಗೂ ಮತ್ತು ಅವ್ರಿಗೂ ನಡೀತಕ್ಕಂಥ 3 ವಿಷಯಗಳನ್ನ ಹೇಳಿದ್ರು. ಇದು 3 ವಿಷಯ ಇವತ್ತು ಭಾರತದಲ್ಲಿ ತುಂಬಾ ದೊಡ್ಡದಾಗಿ ಚರ್ಚೆ ಆಗ್ತಾ ಇರೋದು. ಎಲ್ಲೋ ಹಿಂದಿ ಸಿನಿಮಾ ತಾಜ್ ಮಹಲ್ ನಿಜವಾಗ್ಲೂ ಶಾಜಹಾನ್ ಕಟ್ಟಿದ್ದ ಅಥವಾ ಬೇರೆ ಯಾರೋ ಕಟ್ಟಿದ್ರ ಅನ್ನೋದಕ್ಕೆ ಚರ್ಚೆ ಮಾಡೋದಕ್ಕೆ ಅಷ್ಟು ದೊಡ್ಡ ಚರ್ಚೆ ನಡೀತಾ ಇದೆ. ಒಂದು ಕನ್ನಡ ಸಿನಿಮಾ ಈ 3 ವಿಷಯಗಳನ್ನ ಹೇಳಿದೆ. ಏನೇ ಡಿಫರೆನ್ಸ್ ಇದ್ರೂ ಒಂದು ಸಂವಾದ ಆಗ್ಬೋದಲ್ವಾ ಅನ್ನೋದು ನನ್ನ ಪ್ರಶ್ನೆ. ಆ ಸಂವಾದ ಯಾಕೆ ಆಗ್ತಿಲ್ಲ ಅನ್ನೋದು ಕೂಡ ಪ್ರಶ್ನೆ. ಶ್ರೀಕೈ ಚಂದ್ರು ಸರ್ ಮೋಸ್ಟ್ ಸೀನಿಯರ್ ಆಕ್ಟರು, ಎಲ್ಲಾ ತರದಲ್ಲೂ ಒಂದು ಅನುಭವ ಇರೋರು, ಅವರು ಒಂದು ಟೀಚರ್ನ ಪಾತ್ರ ಮಾಡಿದ್ದಾರೆ. ಅದ್ರ ಮುಖಾಂತರ ತುಂಬಾ ವಿಷಯಗಳನ್ನ ಈ ಸಿನಿಮಾದಲ್ಲಿ ಹೇಳಿಸಿದ್ದಾರೆ. ನಾನೇನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಒಂದು ಕಷ್ಟಪಟ್ಟು ಒಬ್ಬ ನಿರ್ದೇಶಕ, ಒಂದು ಟೀಮು ಸಿನಿಮಾ ಮಾಡಿದಾಗ ಸಕ್ಸಸ್ ಅಂತ ಆದಾಗ ಅಥವಾ ಫೇಲ್ಯೂರ್ ಏನೇ ಆಗ್ಲಿ, ಈ ತರದ ವಿಷಯಗಳು ಹೆಚ್ಚು ಚರ್ಚೆ ಆಗ್ಬೇಕು ಅಂದ್ರೆ ಜನ ಥಿಯೇಟರ್ಗೆ ಬರ್ಬೇಕು, ತಾವಾಗಿ ಟಿಕೆಟ್ ಕೊಡ್ಬೇಕು, ಸಿನಿಮಾ ನೋಡ್ಬೇಕು.
ಸಿನಿಮಾ ನೋಡಿ ಇಂಥ ಎಲ್ಲ ವಿಷಯಗಳು ಚರ್ಚೆ ಆಗಬೇಕು. ಆದಾಗ ಆ ಸಿನಿಮಾ ಮೇಕರ್ಸ್ಗೆ, ಸಿನಿಮಾ ತಂಡಕ್ಕೆ ಒಂದು ಗೌರವ. ಯಾಕಂದ್ರೆ ಸಿನಿಮಾ ಇರೋದೇ ಪರಿಷ್ಕರಣೆ ಮಾಡಕ್ಕೆ, ಜಗತ್ತನ್ನ ತಿದ್ದೋದಕ್ಕೆ. ಸಿನಿಮಾ ಅನ್ನೋದು, ಸಿನಿಮಾ ಥಿಯೇಟರ್ ಅನ್ನೋದು ಒಂದು ದೇವಸ್ಥಾನ, ಜಗತ್ತಿನ ಅತಿ ದೊಡ್ಡ ಐಡಿಯಾಲಜಿ ಅಂತ ನಾನು ನಂಬಿದ್ದೀನಿ. ಅಂಥದ್ದೊಂದು ಪ್ರಯತ್ನ ಮಾಡಿದೆ. ಆಲ್ ದ ಬೆಸ್ಟ್. ಎಲ್ಲರಿಗೂ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಬಹಳ ಎಲ್ಲರಿಗೂ ನಮಸ್ಕಾರ. ಇಂಗ್ಲಿಷಲ್ಲಿ ಸೇಯಿಂಗ್ ಇದೆ, ಡೋಂಟ್ ಕಂಪ್ಲೇನ್ ಅಬೌಟ್ ಯುವರ್ ಲೇಬರ್ ಪ್ರಾಬ್ಲಮ್ ಟು ದ ವರ್ಲ್ಡ್, ಶೋ ದೆಮ್ ದ ಬೇಬಿ ಬಿಕಾಸ್ ದ ವರ್ಲ್ಡ್ ಎಕ್ಸ್ಪೆಕ್ಟ್ಸ್ ರಿಸಲ್ಟ್ಸ್ ಅಂತಾರೆ. ಸೊ ಹಾಗಾಗಿ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಪಿಕ್ಚರ್ ನೋಡ್ತಾ ಇಲ್ಲ ಅಂತ ಕೊರಗ್ತಾ ಇರೋ ನಡುವೆ ಯಾವುದನ್ನು ಕೇರ್ ಮಾಡದೆ ಒಂದು ಸಿನಿಮಾ ಮಾಡಿ 50 ದಿನದ ಗಡಿ ದಾಟಿಸಿದ್ದಾರೆ ಅಂದರೆ ಹೆಮ್ಮೆ ಪಡಬೇಕಾದ ವಿಷಯ. ಎಕ್ಸ್ಟ್ರಾಡಿನರಿ ವರ್ಕ್. ಅದು ಒಂದು ಹಾಫ್ ವೀಕ್ ಸಿನಿಮಾನ ಎಷ್ಟು ಜನ ಟೆಕ್ನಿಷಿಯನ್ಸ್, ಥ್ರಿಲ್ಲರ್ ಮಂಜು ಒಂದು ಶಾರ್ಟ್ ನೋಡಿದೆ, ಥ್ರಿಲ್ಲರ್ ಮಂಜು ಸರ್ದು ರಾಜಾ ಶ್ಯಾಮ್ನಾಥ್ ಕೂತಿದ್ರಲ್ವಾ ಇದರಲ್ಲಿ, 3 ಥರ ಬೇರೆ. ಒಟ್ಟಿನಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ಇನ್ವಾಲ್ವ್ ಮಾಡ್ಕೊಂಡು ಸೀನಿಯರ್ ಟೆಕ್ನಿಷಿಯನ್ಸ್ನ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ಜನ ಹಾರೈಸಿದ್ದಾರೆ. ನನ್ನ ಹಾರೈಕೆನೂ ಇದೆ. ಇದು 50 ದಿನದ ಗಡಿ ದಾಟಿ 100 ದಿನದ ಗಡಿ ಮುಟ್ಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಮೋಹನ್ ಸರ್, ಧನ್ಯವಾದಗಳು. ಓಂ ಪ್ರಕಾಶ್ ರಾವ್ ಸರ್, ಸರ್ ನೀವೇ ಮಾತಾಡ್ಬೇಕು. ಇಲ್ಲ ಓಕೆ ಓಕೆ. ಜಗೇಶ್ ಸರ್, ನಿಮ್ಗೂ ಈಗ ಸಿನಿಮಾ ಮಾಡಿ ಇರೋದ್ರಿಂದ ಗೊತ್ತಿರುತ್ತೆ ಎಂಥ ಕಷ್ಟ, ಎಂಥ ಸವಾಲಿದೆ ಅಂತ. ಸೊ ಏನ್ ಹೇಳ್ತೀರಿ ಭಾರತಿ ಟೀಚರ್ 7ನೇ ತರಗತಿಯ ಸಕ್ಸಸ್ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಮಕ್ಕಳ ಚಿತ್ರ ಅಂದ ತಕ್ಷಣ ನಮಗೆ ನೆನಪಾಗೋದು ಬೆಟ್ಟದ ಹೂವು, ಚಿನ್ನಾರಿ ಮುತ್ತ. ಸೊ ಅಂದರೆ ತುಂಬ ಕಡಿಮೆ ಈ ಥರದೊಂದು ಪ್ರಯತ್ನ ಆಗಬೇಕು. ನಮ್ಮದು ಗುರು ಶಿಷ್ಯರು ಆ ಥರದ ಒಂದು ಪ್ರಯತ್ನ ಆಯಿತು. ಸೊ ಈ ಥರ ಪ್ರಯತ್ನ ಆಗಿ ನಾನು ನೋಡಿದೆ ವಿಡಿಯೋ ಕ್ಲಿಪ್ಪಲ್ಲಿ ಎಷ್ಟೋ ಸ್ಕೂಲ್ ಮಕ್ಕಳು ಎಲ್ಲ ನೋಡಿ ಎಂಜಾಯ್ ಮಾಡ್ತಾ ಇದ್ರು. ಅಂದರೆ ಸಿನಿಮಾ ಒಂದು ಮನೋರಂಜನೆ ಜೊತೆಗೆ ಕೆಲವು ವಿಚಾರಗಳನ್ನು ಎಲ್ಲರಿಗೂ ತಲುಪಿಸ್ಬೇಕಂದ್ರೆ ಮಕ್ಕಳಿಗೆ ತಲುಪಿಸಬೇಕಾದ ವಿಚಾರಗಳು ಇರ್ತವೆ. ಸೊ ಅವ್ರಿಗೆ ತಲುಪಿಸೋದು ವೆಂಕಟೇಶ್ ಅವರು ಈಗ ಹೇಳಿದ್ರು ಎಲ್ಲ ಸ್ಕೂಲ್ಗಳಲ್ಲಿ ಇದನ್ನ ಹಾಕೋ ಒಂದು ಪ್ರಯತ್ನ ನಡೀತಾ ಇದೆ ಅಂತ ತುಂಬ ಖುಷಿ ಆಯಿತು. ಮತ್ತೆ ಇದ್ರ ಜೊತೆಗೆ ಸರ್ಕಾರ ಎಲ್ಲ ಮಕ್ಕಳ ಚಿತ್ರಕ್ಕಾಗಿ ಅವಾರ್ಡ್ಗಳು ಈ ಸಿನಿಮಾಗೆ ಸಿಗಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧರ್ಮ ಕೀರ್ತಿರಾಜ್ ಸರ್ ಮಾತನಾಡ್ತಾರೆ ಸರ್. ಅವರೆಲ್ಲ ಜಾಸ್ತಿ ಮಾತಾಡ್ತಾರೆ ಅನ್ಸುತ್ತೆ, ನಿಮ್ಗೆ ಫಸ್ಟ್ ಮಾತಾಡಿಸ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ 50ನೇ ದಿನ ಪೂರ್ವಹಿಸಿದ್ದು ಒಂದು ಖುಷಿಯಾದ ಒಂದು ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ಮೋಹನ್ ಸರ್ ಹೇಳ್ದಂಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿನಿಮಾ ಜನ ಬರ್ತಿಲ್ಲ, ನೋಡ್ತಿಲ್ಲ ಅಂತ ಹೇಳಲು ಒಂದು ಮಾತು ನಡೀತಾ ಇರೋ ಮಧ್ಯದಲ್ಲಿ ಇವತ್ತು ಒಂದು 50 ಡೇಸ್ ಅನ್ನು ಕಂಪ್ಲೀಟ್ ಮಾಡಿದರೆ. ಸೊ ವಿಶಿಂಗ್ ದೆಮ್ ಆಲ್ ದ ಬೆಸ್ಟ್. ಆ್ಯಂಡ್ ರಾಘವೇಂದ್ರ ರೆಡ್ಡಿ ಸರ್ ನಮ್ಮ ಪರಿಚಯ ಆಗಿದ್ದು ಕ್ರಿಕೆಟಲ್ಲಿ. ಆ್ಯಂಡ್ ರೋಹಿತ್ ಅಲ್ಲೂ ಅಷ್ಟೇ ಒಂದು ತುಂಬ ಪ್ಯಾಷನೆಟಾಗಿ ಒಂದು ಟೂರ್ನಮೆಂಟಲ್ಲಿ ಭಾಗಿಯಾಗಿದ್ದರು. ಸೊ ಅವ್ರ ಸಿನಿಮಾನು ಅದೇ ರೀತಿ ಬಂದೈತೆ. ಆ್ಯಂಡ್ 50 ಡೇಸ್ ಓಡೈತೆ. ಆ್ಯಂಡ್ ರೋಹಿತ್ ಅವ್ರದ್ದು ಟ್ರೈಲರು ನೋಡಿದ್ದೀನಿ. ಸೊ ವಿಶಿಂಗ್ ಆಲ್ ದ ಬೆಸ್ಟ್ ಇನ್ ಫ್ಯೂಚರ್, ಆಲ್ ದ ಮೂವೀಸ್. ಆ್ಯಂಡ್ ಯಶ್ ಅವರು ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಕ್ರಿಯೇಟಿವ್ ಹೆಡ್ ವೆಂಕಟ್ ಗೌಡರು ಒಂದು 50 ಡೇಸ್ ಸಿನಿಮಾನ ಇಲ್ಲಿವರೆಗೂ ತರೋದು, ಒಂದು ಪಬ್ಲಿಸಿಟಿ ಮಾಡೋದು, ಐ ಥಿಂಕ್ ಒಂದು ದೊಡ್ಡ ಬ್ಯಾಕ್ ಬೋನಲ್ಲಿ ನಿಂತಿದ್ದಾರೆ ಈ ಸಿನಿಮಾಗೆ. ಸೊ ವಿಶಿಂಗ್ ಅವರ್ ಟೀಮ್, ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಒಳ್ಳೊಳ್ಳೆ ತಂತ್ರಜ್ಞಾನಗಳಿದ್ದಾರೆ ಆ್ಯಂಡ್ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಸೊ ಇನ್ನು ಒಂದು 50 ದಿನ ಅಲ್ಲ 100 ದಿನ ಓಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಧರ್ಮ ಕೀರ್ತಿರಾಜ್ ಸರ್. ರವಿ ಗೌಡ್ರನ್ನ ಮಾತಾಡ್ಸೋಣ ಸರ್. ರವಿ ಗೌಡ್ರು ಸರ್. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ 5 ದಿನಕ್ಕೆ ಸಕ್ಸಸ್ ಮೀಟ್ ಮಾಡ್ತಾ ಇರ್ತೀವಿ ನಾವು. 50 ದಿನದ ಸಕ್ಸಸ್ ಮೀಟ್ ಅಂದಾಗ ಅದನ್ನ ಯಾವ ರೀತಿ ಬಣ್ಣಿಸ್ಬೇಕು ಅಂತ ಹೊರಡಿಲ್ಲ. ಬಟ್ ಇವತ್ತಿನ ಕಾಲದಲ್ಲಿ ಥಿಯೇಟರ್ಗೆ ಜನ ಬರಲ್ಲ, ಕನ್ನಡ ಇಂಡಸ್ಟ್ರಿ ಆಗಲಿ ಎಲ್ಲ ಇಂಡಸ್ಟ್ರಿ ಕೂಡ ಆಡಿಯನ್ಸ್ ಕೊಡ್ತಿದೆ ಅನ್ನೋ ಟೈಮಲ್ಲೂ ಕೂಡ ಈ ತರದ್ ಬೋರ್ಡ್ ನೋಡೋಕೆ ಖುಷಿ ಅನ್ಸುತ್ತೆ. ನಿಜವಾಗ್ಲೂ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಶ್ರಮ ಈ 50 ಡೇಸ್ ಏನು ಒಂದು ಕಾರ್ಯಕ್ರಮ ಮಾಡ್ತಾ ಇರ, ಇದೇ ತರ ಒಂದು ವರ್ಷಕ್ಕೆ ಒಂದು 50 ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿ ಈ ತರ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತಾ, ದೇವ್ರದ್ದು ಯಾರಲ್ಲ ಆಡಿಯನ್ಸ್ ನೀವು, ನಮ್ಮ ಕನ್ನಡ ಚಿತ್ರರಂಗದ ಆಡಿಯನ್ಸ್ಗಳು ನನಗೆ ಬೇಡಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ರವಿ ಸರ್. ಓಂ ಪ್ರಕಾಶ್ ರಾವ್ ಸರ್, ದಯಮಾಡಿ ತಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಳಿದ್ರು ಈ ಥರ ಸಿನಿಮಾ ಬಗ್ಗೆ ಎಲ್ಲ ತುಂಬ ಮಾತಾಡಿದ್ದಾರೆ. ನಿಜವಾಗ್ಲೂ ಇವತ್ತು ಈ ಸಂಭ್ರಮಕ್ಕೆ ಸೇರೋದಕ್ಕೆ ಕಾರಣ ಟೆಕ್ನಿಷಿಯನ್ಸು ಮತ್ತು ಕಲಾವಿದಗಳು ಈ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಬ್ಬರಿಗೂ
ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ಈ ಸಿನಿಮಾ ಮಾಡಬೇಕು ಅಂತ ಮುಂದೆ ಬಂದಿರೋ ರೆಡ್ಡಿ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಂಥ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಆಮೇಲೆ ದುಡ್ಡುಗೋಸ್ಕರ ಮಾಡಬೇಕು, ಚೆನ್ನಾಗಿ ಓಡಿದ್ರೆ ದುಡ್ಡು ಬರುತ್ತೆ ಅನ್ನೋದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೋರಾಟ ಮಾಡಿ, ಆಮೇಲೆ ಅವ್ರ ಜೊತೆ ಎಲ್ಲ ಟೆಕ್ನಿಷಿಯನ್ನ ಸೇರಿಸಿ, ಕಲಾವಿದರನ್ನ ಸೇರಿಸಿ ಇಂಥ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ತುಂಬ ಥ್ಯಾಂಕ್ಸ್. 55 ದಿನದ ಸಿನಿಮಾಗೆ ನಮ್ಮನ್ನೆಲ್ಲ ಕರೆಸಿ ನಮಗೆ ಇಲ್ಲಿ ನಿಲ್ಲಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಹಾಗೂ ಈ ಸಿನಿಮಾ ನಾನು ಯಾವಾಗ ವೆಂಕಟ್ ಗೌಡ್ರನ್ನ ಮೀಟ್ ಮಾಡಿದಾಗಲೂ ಈ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇದ್ರು. ಇಲ್ಲ ಈ ಸಿನಿಮಾ ಹಂಗೆ ಮಾಡಬೇಕು, ಹೀಗೆ ಮಾಡಬೇಕು, ನಮ್ಗೆ ಈ ಥರ ನಮ್ಮ ಸ್ನೇಹಿತರಿದ್ದಾರೆ ರಾಘವೇಂದ್ರ ರೆಡ್ಡಿ ಅವರು ಅಂತ. ಸೊ ಅವರಿಬ್ಬರು ಸೇರಿ ಅವರಿಬ್ಬರಿಗೂ ಒಳ್ಳೇದಾಗಲಿ, ಇಂಥ ಒಳ್ಳೆ ಸಿನಿಮಾಗಳನ್ನ ತುಂಬ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ಗೆ ನಿಜವಾಗ್ಲೂ ನಮಸ್ಕಾರ. ಥ್ಯಾಂಕ್ ಯು.